ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಬಿಕ್ಲು ಶಿವು ಅಲಿಯಾಸ್ ಶಿವಕುಮಾರ್ ಅನ್ನುವಂತಹ ಒಬ್ಬ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಕೊನೆಗೂ ಸಹ ಕೊನೆಗೂ ಮಾಜಿ ಸಚಿವ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ಬಂಧನ ಆಗಿದೆ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಹಮದಾಬಾದ್ನಿಂದ ಬಂದು ಇಳಿದಂತಹ ಬೈರತಿ ಬಸವರಾಜರನ್ನ ಅಲ್ಲಿದ್ದಂತಹ ಪೊಲೀಸರು ಬಂಧಿಸಿ ಆನಂತರ ಸಿಐಡಿಗೆ ಒಪ್ಪಿಸಿದ್ದಾರೆ. ಸೊ ಏನಿದು ಪ್ರಕರಣ ಮತ್ತು ಕೊನೆಗೂ ಅಂತ ಯಾಕೆ ಬಳಸ್ತೆ ಅನ್ನೋದನ್ನ ಮುಂದೆ ತಿಳ್ಕೊಳ್ತೀರಿ ನೀವೇನೆ. ಯಾಕಂದ್ರೆ ತಿಂಗಳುಗಟ್ಲೆಯಿಂದ ಈ ಬೈರತಿ ಬಸವರಾಜ್ A5 ಆರೋಪಿ ನಂಬರ್ 5 FIR ಅಲ್ಲಿ ತಲೆಮರೆಸ್ಕೊಂಡೇ ಓಡಾಡ್ಕೊಂಡಿದ್ರು. ಯಾರ ಕೈಗೂ ಸಿಗ್ಲಿಲ್ಲ. ಏನೆಲ್ಲ ಪ್ರಯತ್ನ ಮಾಡಿದ್ರು, ಈಗ ಹೇಗೆ ಸಿಕ್ಕರು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕಳೆದ ವರ್ಷ ಜುಲೈ 15ನೇ ತಾರೀಕು 2025 ಬಿಕ್ಲು ಶಿವು ಅಲಿಯಾಸ್ ಶಿವಕುಮಾರ್ ಅನ್ನುವಂತಹ ಒಬ್ಬ ರೌಡಿ ಶೀಟರ್ನ ಆತನ ಮನೆಯ ಮುಂದೆನೆ ಒಂದಷ್ಟು ರೌಡಿಗಳು ಕೊಚ್ಚಿ ಬಿಸಾಕ್ತಾರೆ. ಆ ಪ್ರಕರಣವನ್ನ ತನಿಖೆ ಶುರು ಮಾಡಿದಂತಹ ಪೊಲೀಸರಿಗೆ ಮೊದಲಿಗೆ ಅನುಮಾನ ಬರುವಂತಹದ್ದು ಮತ್ತು A1 ಆರೋಪಿಯಾಗುವಂತಹದ್ದು ಜಗ್ಗಾ ಅಲಿಯಾಸ್ ಜಗದೀಶ್ ಅನ್ನುವಂತಹ ಬೈರತಿ ಬಸವರಾಜ್ ಆಪ್ತ. ಈ ಬೈರತಿ ಬಸವರಾಜದು ಈ ಓಡಿ ಹೋಗೋದು, ದಡ ದಡ ದಡದ ಅಂತ ಓಡೋದು, ಅದೆಲ್ಲವೂ ಸಹ ಒಂದಷ್ಟು ಆನಂತರ ವಿವರಿಸ್ತೀನಿ. ಏನೆಲ್ಲಾ ಆ ಪುಣ್ಯಾತ್ಮನ ರಾದ್ಧಾಂತಗಳಿದಾವೆ, ಚರಿತ್ರೆ ಇದೆ, ಎಂತಹ ಗಣ್ಯ ವ್ಯಕ್ತಿ ಈ ಬೈರತಿ ಬಸವರಾಜ್, ಆಮೇಲೆ ವಿವರಿಸ್ತೀನಿ. ಸದ್ಯಕ್ಕೆ ಈ ಜಗ್ಗ ಅನ್ನುವಂತಹವನು ಸಹ ಬೈರತಿ ಬಸವರಾಜ್ ಆಪ್ತ. ಸೊ ಹೀಗೆ ತನಿಖೆಯನ್ನು ಮಾಡ್ತಿರ್ಬೇಕಾದ್ರೆ ಆರಂಭದಲ್ಲೇ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಬೈರತಿ ಬಸವರಾಜ್ ಕೈವಾಡ ಇರುವ ಸಾಧ್ಯತೆ ಇದೆ ಅಂತ. ಹೇಗೆ ಅಂದ್ರೆ ಈ ಜಗ್ಗಾ ಅಲಿಯಾಸ್ ಜಗದೀಶ್ ಮತ್ತು ಬೈರತಿ ಬಸವರಾಜ್ ಈ ಕೊಲೆಯಾದ ಕೆಲವೇ ಕ್ಷಣಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. A1 ಆರೋಪಿ ಬೈರತಿ ಬಸವರಾಜ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಸನ್ನಿವೇಶದಿಂದಲೇ ಅನುಮಾನಗಳು ಬರ್ತವೆ. ಇನ್ನೊಂದಷ್ಟು ಸ್ವಲ್ಪ ತನಿಖೆ ಮುಂದೆ ಹೋದ ತಕ್ಷಣನೇ ಬೈರತಿ ಬಸವರಾಜ್ ಸಹ ಈ ಕೊಲೆಯಲ್ಲಿ ಭಾಗಿ, ನೇರವಾಗಿ ಅಲ್ಲ ಬಟ್ ಭಾಗಿ, ಈಸ್ ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್ ಅನ್ನುವಂತಹ ರೀತಿಯಲ್ಲಿ ಪೊಲೀಸರು ಬರ್ತಾರೆ. ಆ ನಂತರ ಸಿಐಡಿಗೆ ಹೋಗುತ್ತೆ. ಯಾವಾಗ ಬೈರತಿ ಬಸವರಾಜ್ ಹೆಸರು FIR ಅಲ್ಲಿ ಬರುತ್ತೋ ಅವತ್ತಿನಿಂದಲೇ ಬೈರತಿ ಬಸವರಾಜ್ ತಲೆಮರೆಸ್ಕೊಂಡು ಓಡಾಡಿಕೊಂಡು ಇರುವ ಎಲ್ಲ ಲೀಗಲ್ ಆಪ್ಷನ್ಗಳನ್ನು ಸಹ ಎಲ್ಲ ಕೋರ್ಟ್ಗಳನ್ನು ಒಂದನ್ನು ಬಿಡಲಿಲ್ಲ. ಮೆಜಿಸ್ಟ್ರೇಟ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ಹಾಕಿದ್ರು, ರಿಜೆಕ್ಟ್ ಆಯ್ತು. ಹೈಕೋರ್ಟ್ಗೆ ಹಾಕಿದ್ರು, ರಿಜೆಕ್ಟ್ ಆಯ್ತು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಅದು ರಿಜೆಕ್ಟ್ ಆದ ನಂತರ ಈಗ ಕೈಗೆ ಸಿಕ್ಕಿರೋದು. ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಹೋದ ನಂತರ ಕೈಗೆ ಸಿಕ್ಕಿರೋದು. ಇದರ ನಡುವೆ ಪೊಲೀಸರ ಮೇಲೇನೆ ಆಪಾದನೆಗಳು ಬರ್ತಾ ಇತ್ತು. ಯಾಕೆ ಬೈರತಿ ಬಸವರಾಜನನ್ನ ಬಂಧಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಿಲ್ಲ? ಸಿದ್ದರಾಮಯ್ಯನವರ ಮೇಲೂ ಸಹ ಸಾಕಷ್ಟು ಪ್ರಶ್ನೆಗಳು ಬಂತು. ಯಾಕೆ ಅಂದ್ರೆ ಒಂದು ಕಾಲದಲ್ಲಿ, ಈಗಲೂ ಇದರಲ್ಲೂ ಗೊತ್ತಿಲ್ಲ, ಆದ್ರೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಬೈರತಿ ಬಸವರಾಜ್ ಕ್ಲೋಸ್ ಅನ್ನೋದಕ್ಕಿಂತ ಬೈರತಿ ಬಸವರಾಜ್ ಸಿದ್ದರಾಮಯ್ಯನವರ ಶಿಷ್ಯ ಅಂತಲೇ ಹೇಳಬೇಕು. ಯಾವಾಗ ಕುಮಾರಸ್ವಾಮಿ ಅವರ ಸರ್ಕಾರ ಇಲ್ಲಿತ್ತಲ್ಲ, ಸಮ್ಮಿಶ್ರ ಸರ್ಕಾರ 2018ರಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ದೊರಕದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮೇಲೆ JDS ಸರ್ಕಾರ ರಚನೆ ಮಾಡಿತ್ತು. ಅದರ ಭಾಗವಾಗಿ ಇವರೆಲ್ಲರೂ ಸಹ ಆ ಸರ್ಕಾರದಲ್ಲಿದ್ರು. ಯಾರೋ ಬೈರತಿ ಬಸವರಾಜು ಸಹ. ಹೀಗೆ ಸುಮಾರು 15 ಜನ ಕಾಂಗ್ರೆಸ್ನವರು, 15 ಜನ JDSನವರು, ಇಬ್ಬರು ಕಾಂಗ್ರೆಸ್ನವರು. ದಿಢೀರಂತ ಆಪರೇಷನ್ ಕಮಲ ಆಗತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಇವರೆಲ್ಲರೂ ಸಹ ಬಾಂಬೆಗೆ ಹೋಗಿ ಸೆಟ್ಲ್ ಆಗ್ತಾರೆ, ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಾರೆ, ಮುಂಬೈ ಹೋಟ್ಲಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅಲ್ಲಿ ರೆಸಾರ್ಟ್ ರಾಜಕಾರಣ ನಡೆಯುತ್ತೆ, ಸಾಕಷ್ಟು ಏನೇನೋ ನಡೆಯುತ್ತೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರ ಕಳ್ಕೊಳ್ತಾರೆ, ಯಡಿಯೂರಪ್ಪ ಅಧಿಕಾರಕ್ಕೆ ಬರ್ತಾರೆ. ಆ ಯಡಿಯೂರಪ್ಪ ಸರ್ಕಾರದಲ್ಲಿ ಇವರೆಲ್ಲ ಮಂತ್ರಿಗಳಾದ್ರು. ಯಾಕೆಂದ್ರೆ ಇವರು ರಾಜೀನಾಮೆ ಕೊಟ್ಟು MLA ಸ್ಥಾನಕ್ಕೆ ಮತ್ತೆ ಮರುಚುನಾವಣೆಗೆ ಹೋಗಿ ಆಯ್ಕೆಯಾಗಿ ಬಂದಿದ್ದೇನೆ ಮಂತ್ರಿ ಆಗೋದಕ್ಕೆ. ಅದು ಯಡಿಯೂರಪ್ಪನವರು ಕೊಟ್ಟಂತಹ ಆಶ್ವಾಸನೆ. ಈ ಕೊಳಕು ಅಸಹ್ಯ ಆಪರೇಷನ್ ಕಮಲಕ್ಕೆ ಒಳಗಾದ್ರೆ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಆಮಿಷ ತೋರಿಸಿದ್ರು. ಇವರೆಲ್ಲ ಮಂತ್ರಿ ಸ್ಥಾನಕ್ಕೆ ಆಸೆ ಪಟ್ಟು ಅವತ್ತು ಆ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಓಡಿ ಹೋಗುವಂತಹ ಬುದ್ಧಿ ಇದೆಯಲ್ಲ, ಇವತ್ತಿಗೂ ಸಹ ಫೇಮಸ್ ಆಗಿರುವಂತಹ ವಿಡಿಯೋ ಅಥವಾ ವೈರಲ್ ಆಗುವ ವಿಡಿಯೋ ಅಂದ್ರೆ ಬೈರತಿ ಬಸವರಾಜ್ ಓಡೋಡಿ ಬರ್ತಾ ಇರೋದು ಫೈಲ್ ಹಿಡ್ಕೊಂಡು. ಏನು, ಆಗಿನ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ
ರಮೇಶ್ ಕುಮಾರ್ ಅವರು ಹೋಗ್ಬಿಡ್ತಾರೆ. 5 ಗಂಟೆ ಮೇಲೆ ಕೆಲಸ ಅವರು ಸಮಯ ಮುಗಿದೋಗುತ್ತೆ. ಅಷ್ಟರ ಒಳಗಡೆ ರಾಜೀನಾಮೆ ಸಲ್ಲಿಸಬೇಕು, ಆಪರೇಷನ್ ಕಮಲಕ್ಕೆ ಒಳಗಾಗಬೇಕು, ಕಮಲದ ಒಳಗೆ ಹೋಗಬೇಕು ಅಂತ ಕಾಂಗ್ರೆಸ್ ಶಾಸಕರಾಗಿದ್ದಂತಹ ಮತ್ತು ಸಿದ್ದರಾಮಯ್ಯನವರ ಆಪ್ತ ಕಮ್ ಶಿಷ್ಯ ಆಗಿದ್ದಂತಹ ಈ ಬೈರತಿ ಬಸವರಾಜ್ ಓಡೋಡಿ ಬಂದಿದ್ರು. ಓಡೋಡಿ ಏನೋ ದೇಶ ಉಳಿಸ್ತಾ ಇದೀವಿ ಅಂತ ತಮ್ಮನ್ನು ತಾವು ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಜನರ ಮೇಲೆ ಚುನಾವಣೆ ಹೇರುವಂತಹ ಅಸಹ್ಯ ಮಾಡೋದಕ್ಕೆ ಅಷ್ಟೆಲ್ಲ ಕೊಳಕುತನ ತೋರಿಸಿದ್ರು. ಅವಾಗ ಓಡೋದು ಅವತ್ತಿಂದ ಅಭ್ಯಾಸ ಈ ಬಸವರಾಜ್ಗೆ. ಸೊ ಈಗಲೂ ಸಹ ಪ್ರಶ್ನೆ ಏನಕ್ಕೆ ಬಂತು ಅದು ಅಂದ್ರೆ, ಇಷ್ಟು ತಿಂಗಳಾದ್ರೂ ಜುಲೈ 15ನೇ ತಾರೀಕು ಮರ್ಡರ್ ಆಗಿದ್ದು, 10-15 ದಿನಕ್ಕೇನೆ FIR ಅಲ್ಲಿ ಎಲ್ಲ ವಿಚಾರದಲ್ಲಿಯೂ ಸಹ ಬೈರತಿ ಬಸವರಾಜ್ ಕೈವಾಡ ಇದೆ ಅನ್ನುವಂತಹ ಮಾತುಗಳು ಶುರುವಾಯಿತು. FIR ಆಯ್ತು, ಬಂಧನಕ್ಕೆ ಕೈಗೆ ಸಿಗ್ತಾ ಇಲ್ಲ ಅಂತ. ಈ ಇನ್ನೊಬ್ಬ ಜಗ್ಗಾಲಿಯಸ್ ಜಗದೀಶನ್ ಸುಮ್ಮನೆ ಸಿಕ್ಕಿರ್ಲಿಲ್ಲ. ಅವನು ಊರೂರು ಸುತ್ತಿದ್ದ, ದೇಶ ವಿದೇಶಕ್ಕೆಲ್ಲ ಹೋಗಿದ್ದ. ಥಾಯ್ಲೆಂಡ್ ಅಂತೆ, ದುಬೈ ಅಂತೆ, ಎಲ್ಲೆಲ್ಲೋ ಹೋಗಿದ್ದ. ರೆಡ್ ಕಾರ್ನರ್ ನೋಟಿಸ್ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಆ ನಂತರ ಸಿಗಾಕೊಂಡ. ಆದ್ರೆ ಬೈರತಿ ಬಸವರಾಜ್ ಮಾತ್ರ ಸಿಗಾಕೊಳ್ಳಿಲ್ಲ. ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು ಬೇಲಿಗೆ, ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಊರೂರು ಸುತ್ಕೊಂಡು, ಎಲ್ಲಿ ಊರು ಸುತ್ತಿದ್ರು ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ತಾನೇ ಬಂಧನ ಆಗಿರೋದು, ಕೆಲವು ಗಂಟೆಗಳ ಹಿಂದೆ. ಹಾಗಾಗಿ ಇನ್ನೂ ಸಹ ಡೀಟೇಲ್ಸ್ ಇಲ್ಲ, ಎಲ್ಲೆಲ್ಲಿ ಹೋಗಿದ್ರು, ಅಹಮದಾಬಾದ್ನಿಂದ ಬರ್ತಿರೋದಾ ಇಲ್ಲಿ, ಅಥವಾ ಅಹಮದಾಬಾದ್ಗೆ ಏನಕ್ಕೆ ಹೋಗಿದ್ರು, ವಿದೇಶಕ್ಕೆ ಹೋಗಿ ವಿದೇಶದಿಂದ ಅಹಮದಾಬಾದ್ಗೆ ಬಂದು ಅಹಮದಾಬಾದಿಂದ ಇಲ್ಲಿನ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಿದ್ದ, ಇದೆಲ್ಲವೂ ಸಹ ಆಮೇಲೆ ಗೊತ್ತಾಗಬೇಕಾಗುತ್ತೆ. ಒಟ್ಟಿನಲ್ಲಿ ಬಂಧನ ಆಗಿದೆ. ಅದರ ಲೆಕ್ಕದಲ್ಲಿ ನೋಡಿದಾಗ 20 ಜನ ಆರೋಪಿಗಳ ಪೈಕಿ 18 ಜನರ ಬಂಧನ ಆಗಿರೋದು ಕನ್ಫರ್ಮ್ ಆಯ್ತು. ಇನ್ನು ಕೊಲೆ ಯಾಕೆ ನಡೆದಿದೆ ಅಂದ್ರೆ ಯಾವುದೋ ಜಮೀನು ವಿಚಾರವಂತೆ. ಅದರ ಡೀಟೇಲ್ಸ್ ಎಲ್ಲ ನಾವು ಹೆಚ್ಚಿಗೆ ಕೆದಕೋದು ಬೇಕಾಗಿಲ್ಲ. ಯಾಕಂದ್ರೆ ಆ ಕಡೆ KR ಪುರಂ, ಹೊಸಕೋಟೆ ಆ ರೀಜನ್ಗಳಲ್ಲಿ ಈ ರಿಯಲ್ ಎಸ್ಟೇಟ್ ದಂಧೆಗಳು, ಭೂಮಿ ಕಬಳಿಕೆ, ಕಳ್ಳದಾರಿಯಲ್ಲಿ ಕೆರೆಗಳನ್ನೇ ನುಂಗೋದು, ಕೆರೆಗಳನ್ನೇ ಅಪಾರ್ಟ್ಮೆಂಟ್ಸ್ ಮಾಡಿಬಿಡೋದು, ಏನೇನೋ ಇದೆ. ಸಿಕ್ಕಾಪಟ್ಟೆ ಇವತ್ತಿಗೂ ನಡೀತಾನೇ ಬರ್ತಾ ಇದೆ. ಅದನ್ನ ತಡೆಯಕ್ಕಾಗಿಲ್ಲ. ಆ ರೀಜನ್ ಅಲ್ಲಿ ಈಸ್ಟ್ ಭಾಗ ಏನಿದೆಯಲ್ಲ, ಬೆಂಗಳೂರಿನ ಈಸ್ಟ್ ಪೂರ್ವ, ಆ ಕಡೆ ಇದು ಇನ್ನೂ ಸಹ ನಡೀತಾ ಇದೆ. ಯಾಕಂದ್ರೆ ಆ ಕಡೆ ಬೆಳೀತಾ ಇರುವಂತಹ ಏರಿಯಾ, ಭೂಮಿಗಳನ್ನ ಲಪ್ಟಾಯಿಸೋದ್ರಲ್ಲಿ ಇವರೆಲ್ಲ ತೊಡಗಿಸ್ಕೊಂಡಿರ್ತಾರೆ. ಸೊ ಅದೇ ಯಾವುದೋ ಒಂದು ವಿಚಾರದಲ್ಲಿ ಬಿಕ್ಲು ಶಿವು ಅಲಿಯಾಸ್ ಶಿವಕುಮಾರ್ಗೂ ಬೈರತಿ ಬಸವರಾಜ್ಗೂ ಸಹ ವೈರತ್ವ ಇತ್ತು. ಆ ಗಲಾಟೆಯಲ್ಲಿ ಏನೋ ಆಯ್ತು ಅನ್ನೋದು ಪೊಲೀಸರ ವಾದ. ಸೊ ಈಗ ಬಂದಂತಹ ಪ್ರಶ್ನೆಗಳೇನು ಅಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರ ಯಾಕೆ ಅವರನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಆನಂತರ ನಾನು ಸಹ ಪ್ರಶ್ನೆ ಕೇಳಿದ್ದೀನಿ. ಬೈರತಿ ಬಸವರಾಜು ಮತ್ತು ಸಿದ್ದರಾಮಯ್ಯನವರ ನಡುವೆ ಇರುವಂತಹ ಸಂಬಂಧ ಇದೆಯಲ್ಲ, ಒಂದೇ ಜಾತಿ ಅನ್ನುವಂಥದ್ದು, ಅದು ಕೆಲಸ ಮಾಡ್ತಿದ್ಯಾ, ಅಥವಾ ಸಿದ್ದರಾಮಯ್ಯನವರ ಹಳೆ ಶಿಷ್ಯ ಅನ್ನೋದು ಕೆಲಸ ಮಾಡ್ತಿದ್ಯಾ? ಯಾಕೆ ಈ ಬೈರತಿ ಬಸವರಾಜನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಬಂತು. ಬೇಲ್ ರಿಜೆಕ್ಟೆಡ್, ಆಂಟಿಸಿಪೇಟರಿ ಬೇಲ್ ರಿಜೆಕ್ಟೆಡ್. ರಿಜೆಕ್ಟ್ ಆದ ದಿನವೇ ಅಹಮದಾಬಾದ್ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನುವಂತಹ ಸೂಚನೆ ಬಂದಿದ್ದಕ್ಕೆ ಇವತ್ತು ಸಂಜೆ 6:40ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಸ್ಥಳೀಯ ಪೊಲೀಸರು ಹಿಡ್ಕೊಂಡ್ರೆ ನಂತರ CID ಒಪ್ಪಿಸಿದ್ದಾರೆ. ಇನ್ನು ಮುಂದಕ್ಕೆ ಏನು ಪ್ರಕ್ರಿಯೆಗಳಾಗಬೇಕು ಅದಾಗ್ತವೆ. ಬಟ್ ಈಗ ಗೊತ್ತಾಗಬೇಕಾಗಿರೋ ವಿಚಾರ ಅಂದ್ರೆ, ಇಷ್ಟು ತಿಂಗಳು 6 ತಿಂಗಳು ಸುಮಾರು ಈ ಮನುಷ್ಯ ಪೊಲೀಸರ ಕೈಗೆ ಯಾಕೆ ಸಿಗ್ಲಿಲ್ಲ? ಹೇಗೆ ಸಿಗದೆ ಓಡಾಡೋದಕ್ಕೆ ಸಾಧ್ಯ ಆಯ್ತು? ಇದರಲ್ಲಿ ಪೊಲೀಸರ ಕೈವಾಡ ಇದೆಯಾ, ರಾಜಕಾರಣಿಗಳ ಕೈವಾಡ ಇದೆಯಾ, ಏನಿದೆ? ಸರ್ಕಾರ ಸೀರಿಯಸ್ ಆಗಿತ್ತು ಅರೆಸ್ಟ್ ಮಾಡೋದಕ್ಕೆ ಏನು ಅನ್ನೋದು ಇನ್ನು ಮುಂದಷ್ಟೇ ಗೊತ್ತಾಗಬೇಕಾಗತ್ತೆ. ಮತ್ತು ಈ ಬೈರತಿ ಬಸವರಾಜ್ ಅನ್ನುವಂತಹ ವ್ಯಕ್ತಿ ಎಲ್ಲೆಲ್ಲಿ ಹೋಗಿದ್ರು, ಅಹಮದಾಬಾದ್ಗೆ ಯಾಕೆ ಹೋಗಿದ್ರು, ಅಹಮದಾಬಾದ್ಗೆ ಬೇರೆ ದೇಶದಿಂದ ಎಲ್ಲೆಂದಾದ್ರೂ ಬಂದು ಇಳಿದ್ರ, ಅಲ್ಲಿಂದ ಬೆಂಗಳೂರು ಫ್ಲೈಟ್ ಹಿಡ್ಕೊಂಡ್ರ, ಸರೆಂಡರ್ ಆಗಿರೋದಾ, ಅಥವಾ ಪೊಲೀಸರು ಲಾಕ್ ಮಾಡ್ಕೊಂಡಿರೋದಾ, ಇದೆಲ್ಲವೂ ಸಹ ಮುಂದಕ್ಕೆ ಗೊತ್ತಾಗಬೇಕಾಗತ್ತೆ. ಒಟ್ಟಿನಲ್ಲಿ ಕೊನೆಗೂ ಬೈರತಿ ಬಸವರಾಜ್, ಬಿಕ್ಲು ಶಿವು ಅನ್ನುವಂತಹ ರೌಡಿ ಶೀಟರ್, ಅವನೇನ್ ಸಾಮಾನ್ಯ ಅಲ್ಲ, ಅವನೊಬ್ಬ ರೌಡಿ ಶೀಟರ್. ಅವನ ಮೇಲೆ ಸುಮಾರು 12ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸುಗಳಿತ್ತು. 2008ರಿಂದಾನೇ ಆತರ ರೌಡಿ ಶೀಟ್ ಅಲ್ಲಿ ಇದ್ದಂತಹ ವ್ಯಕ್ತಿ. ಸಾಕಷ್ಟು ಪ್ರಕರಣಗಳಲ್ಲಿ ಆತನ ಭಾಗಿಯಾಗಿರುವಂತಹದಕ್ಕೆ ಪ್ರಕರಣಗಳು ನಡೀತಾ ಇದ್ದಾವೆ. ಅದರಲ್ಲಿ ಎಲ್ಲಾ ರೀತಿಯ ಕ್ರಿಮಿನಲ್ ಕೇಸುಗಳು ಇದ್ದಾವೆ. ಸೊ ಆತ ಏನು ಅಮಾಯಕ ಏನಲ್ಲ. ಬಟ್ ಒಂದು ಕೊಲೆ ಅಂತ ನಡೆದಾಗ ಸತ್ತವನು ಯಾರೇ ಆಗಿರ್ಲಿ, ಕೊಲೆ ಮಾಡಿದವರು ಸಹ ಅಪರಾಧಿಗಳು ಅಥವಾ ಆರೋಪಿಗಳು ಆಗ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಆಗಿರೋದು. ಸೊ A5 ಬೈರತಿ ಬಸವರಾಜ್ ಕೊನೆಗೂ ಸಹ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಕ್ಯಾಚ್ ಆಗಿದ್ದಾರೆ, ಬಂಧನ ಆಗಿದೆ. ಅಲ್ಲಿಗೆ ಸ್ವಲ್ಪ ಸಿದ್ದರಾಮಯ್ಯನ ಸರ್ಕಾರ ನಿಟ್ಟುಸಿರು ಬಿಡಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ತುಂಬಾ ಪ್ರಶ್ನೆಗಳು ಬರ್ತಿತ್ತು. ನಿಮ್ಮ ಆಪ್ತನಾಗಿದ್ದ ವ್ಯಕ್ತಿ, ಕಾಂಗ್ರೆಸ್ ಅಲ್ಲೇ ಇದ್ದಂತಹ ವ್ಯಕ್ತಿ,
ನಿಮ್ಮದೇ ಸಮುದಾಯ ಎಲ್ಲವೂ ಬರ್ತಾ ಇತ್ತು, ನಿಮ್ಮ ಶಿಷ್ಯ ಎಲ್ಲ ಬರ್ತಿತ್ತು. ಬಟ್ ಈಗ ಓಕೆ, ಸಿದ್ದರಾಮಯ್ಯನವರು ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ನೋಡೋಣ ಮುಂದಕ್ಕೆ ಏನ್ ತಿರುವುಗಳು ಪಡ್ಕೊಳ್ತವೆ, ಕೋರ್ಟ್ ಏನ್ ಹೇಳುತ್ತೆ, ಕೇಸ್ ಯಾವ ಕಡೆಗೆ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ನಾವು ವೇಟ್ ಮಾಡ್ಬೇಕು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.